ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಸಿಎಂ ಕುರ್ಚಿ ಕಿತ್ತಾಟ ಇದು ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಈಗ ಮಾಜಿ ಸಚಿವ KN ರಾಜಣ್ಣ ಒಂದು ಸ್ಟೇಟ್ಮೆಂಟ್ ತುಮಕೂರಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶಿಸಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ, ಅದಕ್ಕೆ ಇವರ ಅಭಿಪ್ರಾಯ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲ್ಲ, ಆದರೆ ಜನವರಿಗೋ ಫೆಬ್ರವರಿಗೋ ಸಂಪುಟ ಪುನರ್ರಚನೆ ಆಗಬಹುದು. ಆದರೆ ಪುನರ್ರಚನೆಗೆ ಸಿಎಂಗೆ ಹೈಕಮಾಂಡ್ ಅನುಮತಿಯನ್ನು ಕೊಡಬೇಕು ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶಿಸಲ್ಲ, ಇಲ್ಲಿನ ಸ್ಥಳೀಯ ನಾಯಕರೇ ಅದನ್ನು ಬಗೆಹರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಅದನ್ನೇ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಇವರು ಕ್ಯಾಬಿನೆಟ್ ರೀಶಫಲ್ಲು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅವರು ದೆಹಲಿಯಿಂದ ಅಲ್ಲಿ ಅನುಮತಿ ತಗೊಂಡು ಮಾಡಬೇಕು. ಅವರು ಈಗಾಗಲೇ ಒಮ್ಮೆ ಕೇಳಿದ್ದಾರೆ. ಅವ್ರಿಗೆ ಈ ಮಧ್ಯೆ ಇದೆಲ್ಲ ಗೊಂದಲ ಬಂದಿದ್ರಿಂದ ಅದು ನಿಧಾನ ಆಗಿದೆ. ನೆಕ್ಸ್ಟ್ ಈಗ ಡಿಸೆಂಬರ್ ತಿಂಗಳು 25 ಮೇಲೆ ಕ್ರಿಸ್ಮಸ್ ಎಲ್ಲ ಶುರು ಆಗ್ತದೆ. ಮತ್ತೆ ರಾಹುಲ್ ಗಾಂಧಿ ಅವರು ಅವೈಲಬಿಲಿಟಿನೂ ಕೂಡ ಕಡಿಮೆ ಇದೆ. ದೆಹಲಿಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದ ನಂತರ ರಿಶಫಲ್ ಮತ್ತೊಂದು ಮಗದೊಂದು ಏನೆಲ್ಲ ಇದಾವೆ ಅದನ್ನ ತೀರ್ಮಾನ ಮಾಡಿ. ನನ್ನ ಪ್ರಕಾರ ಇವ್ರು ಯಾವತ್ತು ಹೋಗ್ತಾರೋ ಹೇಳಕ್ಕಾಗಲ್ಲ. ಇವರು ಈಗ ನೋಡಿ ರಾಹುಲ್ ಗಾಂಧಿ ಅವರು ಈಗ ಬೇರೆ ಹೊರದೇಶದಲ್ಲಿ ಬಂದಿರ್ಬೋದು ಇವತ್ತು ಅಂತ ಕಾಣಿಸ್ತಿದೆ.